ನಮ್ಮ ಕಾನೂನಿನಲ್ಲಿ ಚೈಲ್ಡ್ ಪಾರ್ನೋಗ್ರಫಿ ನೋಡೋದು ಕೂಡ ಅಪರಾಧ ಇದೆ ಮತ್ತು ಅಪ್ಲೋಡ್ ಮಾಡೋದು ಕೂಡ ಅಪರಾಧ ಇದೆ. ಇದರಲ್ಲಿ ಅಪ್ಲೋಡ್ ಮಾಡೋದು ಇನ್ನೂ ಹೀನಸಿದೆ. ಯಾಕೆಂದರೆ ಅವರ ಸುತ್ತಮುತ್ತಲಿನ ಯಾರ ಮಕ್ಕಳದು ಲೈಂಗಿಕ ಶೋಷಣೆ ಮಾಡಿಕೊಂಡು ಅದು ಅಪ್ಲೋಡ್ ಮಾಡೋದು ಸಾಧ್ಯತೆ ಇರುತ್ತದೆ. ಈ ಎಲ್ಲ ಚೈಲ್ಡ್ ಪಾರ್ನೋಗ್ರಫಿ ಅಪ್ಲೋಡ್ ಯಾರು ಮಾಡ್ತಾರೆ ಅದು ಎಲ್ಲ ಸೋಷಿಯಲ್ ಮೀಡಿಯಾ ಕಂಪನೀಸ್ IP ಅಡ್ರೆಸ್ ತೊಗೊಂಡು ನಮ್ಮದು ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಏನಿದೆ ಅವರಿಗೆ ಮಾಹಿತಿ ನೀಡ್ತಾರೆ. I4Cಯಿಂದ ಈ ಮಾಹಿತಿ ನಮ್ಮ CIDಗೆ ಬರುತ್ತೆ. CIDಯಿಂದ ನಮ್ಮ ಬೆಳಗಾವಿ ಸೈಬರ್ ಪೊಲೀಸ್ ಸ್ಟೇಷನ್ ಬಂದಿದೆ. ಮೇ ತಿಂಗಳಲ್ಲಿ ನಮಗೆ ಒಂದು ಮಾಹಿತಿ ಒಂದು IP ಅಡ್ರೆಸ್ ಸಿಕ್ಕಿದೆ. ಈ ಮನುಷ್ಯ ಬೆಳಗಾವಿದವನು ಇವನು 3 ಚೈಲ್ಡ್ ಪಾರ್ನೋಗ್ರಫಿದು ವಿಡಿಯೋ ಅಪ್ಲೋಡ್ ಮಾಡಿದ. ಆ ಆಧಾರದ ಮೇಲೆ ಅವನು IP ತಗೊಂಡು ಅವನದು ಡೀಟೇಲ್ಸ್ ತಗೊಂಡು ನಮ್ಮ ಸೈಬರ್ ಕ್ರೈಮ್ ಅಧಿಕಾರಿ ACP ಶ್ರೀ ಮಂಟೂರ್ ಮತ್ತು PI ಶ್ರೀ ಗಾವಿ ಮತ್ತು ಅವ್ರ ತಂಡ ಈ ಶ್ರೀನಾಥ್ ಅಂತ ಈ ಬೆಳಗಾವಿದವನು ಇವನಿಗೆ ದಸ್ತಗಿರಿ ಮಾಡಿದ್ದಾರೆ. ಇವನಿಂದ ಮೊಬೈಲ್ ಕೂಡ ಸೀಸ್ ಮಾಡಿದ್ದಾರೆ ಮತ್ತು ಇವನ ಮೇಲೆ ಕಾನೂನಿ ಕ್ರಮ ಜರುಗಿಸಲಾಗ್ತದೆ. 27 ವರ್ಷದ ಹುಡುಗ ಇದ್ದಾರೆ. ಮತ್ತೊಮ್ಮೆ ನಾವು ಸಾರ್ವಜನಿಕರಿಗೆ ಒಂದು ಎಚ್ಚರಿಕೆ ನೀಡ್ತಾ ಇದ್ದೀವಿ. ಚೈಲ್ಡ್ ಪಾರ್ನೋಗ್ರಫಿ ನೋಡೋದು ಕೂಡ ಅಪರಾಧ ಇದೆ. ಅಪ್ಲೋಡ್ ಮಾಡೋದು ಇನ್ನೂ ಹೀನಸ ಅಪರಾಧ. ಅಪ್ಲೋಡ್ ಮಾಡಿದರೆ ಖಂಡಿತವಾಗಿ ಒಂದಿನ 2 ದಿನ ಪೊಲೀಸ್ ನಿಮ್ಮ ದಾರಿಯಲ್ಲಿ ಬರ್ತಾರೆ. ಈಗ ತನಿಖೆಯಲ್ಲಿ ನಡ್ತಾ ಇದೆ. ಅವನ ಹೇಳಿಕೆನಲ್ಲಿ ಅದನ್ನು ನನಗೆ ಬೇರೆ ಕಡೆ ಬಂತು, ನಾನು ಅಪ್ಲೋಡ್ ಮಾಡಿದ್ದೀನಿ ಅಂತ ವಿಡಿಯೋ ಯಾವುದು ಅದು ಮೆಟಾ ಡೇಟಾ ತಗೊಂಡು ನಾವು ವಿಚಾರಣೆ ಮಾಡ್ತೀವಿ.